ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಹಾಗೆ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಟೈಮ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವತ್ತು ಯಾವ ರೆಸಿಪಿನೂ ತೋರಿಸ್ತಾ ಇಲ್ಲ, ಬಟ್ ಇವತ್ತಿಂದು ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಕ್ಳಿಗೆ ಸ್ಕೂಲ್ ರಜೆ ಇದೆ, ಇಬ್ಬರು ಮನೇಲಿದ್ದಾರೆ. ಇವತ್ತಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ತಿಂಡಿ ಬಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮಾಡಿ ಇವಳು ನನ್ನ ಮಗಳಿಗೆ ಕಸ ಗುಡಿಸು ಅಂತ ಅಂದೆ. ಕಸ ಗುಡಿಸು ಅಂತ ಅಂದರೆ ಅರ್ಧಂಬರ್ಧ ಕಸ ಗುಡಿಸ್ಬಿಟ್ಟು ಇಲ್ಲಿ ಗುಡ್ಡ ಮಾಡಿದ್ದಾಳೆ. ನನ್ನ ಮಗನಿಗೆ ಒಂಚೂರು ಅದ್ರ ಮೇಲೆ ಕೊಡಪ್ಪ ಅಂತ ಅಂದೆ. ನೀವೇ ನೋಡೋದ್ರಲ್ಲ, ಅರ್ಧಂಬರ್ಧ ಬೇಕು. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯ್ತಿದ್ದಂಗೆ ಹೋಗಿ ಔಸ್ಕೊಂಡ. ಇದೇ ಜೋಡ್ಸ್ ಕ್ಲೀನಾಗೆ ಅವ್ನು ಮಾಡಿರ್ತಾನೆ. ಅದಕ್ಕೆ ಇವಳ್ದು ಒಂಚೂರು ಒಗ್ಗರಣೆ. ಇಬ್ರಿಗೂ ತಿಂಡಿ ಕೊಟ್ಟಿದ್ದೀನಿ, ತಿಂಡಿ ತಿಂತಿದ್ದಾರೆ. ಇವ್ರು ತಿಂಡಿ ತಿನ್ನುವಾಗ ಒಂದು ಬ್ಯಾಡ್ ಹ್ಯಾಬಿಟ್ ಏನು ಅಂತ ಅಂದರೆ, ಇಲ್ಲ ಮೊಬೈಲ್ ನೋಡ್ಕೊಂಡು ತಿಂಡಿ ತಿಂತಾರೆ, ಇಲ್ಲ ಟಿ ವಿ ನೋಡ್ಕೊಂಡು ತಿಂಡಿ ತಿಂತಾರೆ. ನೋಡ್ರಿ, ಇವ್ರಿಗೆ ಮೊಬೈಲು ಟಿ ವಿ ಇಲ್ಲ ಅಂತ ಅಂದರೆ ಹೊಟ್ಟೆ ಒಳಗೆ ಊಟ ಏನೂ ಹೋಗಲ್ಲ. ನಾನಿಬ್ಬರಿಗೂ ಒಟ್ಟಿಗೆ ತಿಂಡಿ ಕೊಟ್ಟಿರೋದ್ರಿಂದ ಎರಡು ತವ ಮೇಲೂ ತಿಂಡಿ ಕತೆ ಮುಗಿಯುತ್ತೆ. ಇವರಿಬ್ಬರಿಗೂ ತಿಂಡಿ ಕೊಟ್ಟಿದ್ದು 9:15 ತಿಂಡಿ ಕೊಟ್ಟವ್ರು ಇಷ್ಟ ಗಂಟೆ ತಿಂತಿದ್ದಾರೆ ನೋಡಿ. ಹಾಗೆ ಕೂಡ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನದ ಅಡುಗೆ ಏನಂತಂದರೆ ಹುರುಳಿಕಾಳು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಹುರುಳಿಕಾಳು ಬೇಸಾಗಿದೆ, ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ. ಸಾಂಬಾರು ಮಾಡಬೇಕು. ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಮಧ್ಯಾಹ್ನದ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಆಗಿ ಒಟ್ಟಿಗೆ ಎಲ್ಲ ಪಾತ್ರೆನೂ ತೊಳೆದಿಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕು ಕಮೆಂಟು ಶೇರು ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.